3 ಪದ್ಯಗಳಲ್ಲಿ ಶ್ರಾದ್ದದ ಕುರಿತಾಗಿ ಮುಂದೆ ವಿಶೇಷವಾಗಿ ಒಂದು ಪಿತೃಗಣ ಸಂಧಿ ಅಂತಿದೆ, ಅಲ್ಲಿ ವಿಸ್ತಾರವಾಗಿ ಇದರ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಸಂಕ್ಷಿಪ್ತವಾಗಿ ಕೆಲವು ವಿಷಯವನ್ನು ವಿಮರ್ಶೆ ಮಾಡಿದರು ದಾಸರು. ಒಂದು ಅಂಶವನ್ನು ನೋಡಿ ಮತ್ತೀಗ 24ನೇ ಪದ್ಯಕ್ಕೆ ಹೋಗೋಣ. ಶ್ರಾದ್ದವನ್ನು 3 ಒಂದು ಕಾಲದ ತನಕ ಮಾಡೋರು, ತಂದೆ, ತಾತ, ಮುತ್ತಾತ. ಯಾಕೆಂದರೆ ಮುತ್ತಾತನ ರಕ್ತ ತಾತನಲ್ಲಿ ಹರಿಯುತ್ತೆ, ತಾತನ ರಕ್ತ ತಂದೆಯಲ್ಲಿ, ಆ ಒಂದು ತಂದೆಯ ರಕ್ತ ಮಗನಲ್ಲಿ ಹರಿಯೋದ್ರಿಂದ ಸಾಂಕೇತಿಕವಾಗಿ ಪಿತೃಪಿತಾಮಹ ಪ್ರಪಿತಾಮಹರಿಗೆಲ್ಲ ಶ್ರಾದ್ದಾದಿಗಳನ್ನು ಮಾಡಬೇಕು, ಅಲ್ಲೆಲ್ಲ ಏನು ಅನುಸಂಧಾನ ಮಾಡಬೇಕು ಅಂತ ಹೇಳಿ ಪರಮಾತ್ಮ ಭಕ್ತಿಯಿಂದ ಏನನ್ನು ಕೊಟ್ಟರೂ ಅದನ್ನು ಸ್ವೀಕಾರ ಮಾಡ್ತಾನೆ. ಅವನು ತುಂಬ ಕರುಣಾಶಾಲಿ ಎನ್ನುವ ವಿಷಯವನ್ನು ಇಲ್ಲಿ 24ನೇ ಪದ್ಯದಲ್ಲಿ ಹೇಳ್ತಾ ಹೋಗ್ತಾರೆ. ಅಬುಧ ಜಾಂಡೋದರನು ವಿಪಿನದಿ ಶಬರಿ ಎಂಜಲ ನುಂಡು ಗೋಕುಲದ ಬಲೆಯರನೊಲಿಸಿದನು ಋಷಿ ಪತ್ನಿಯರು ಕೊಟ್ಟನ್ನ ಸುಭುಜತಾ ಭುಂಜಿಸಿದ ಸ್ಪರಮಣ ಕುಭುಜ ಗಂಧಕ್ಕೆ ಒಲಿದ ಮುನಿಗಣ ಬಿಡುವ ವಿಬುಧ ಸೇವಿತ ಬಿಡುವನೇ ನಾವಿತ್ತ ಕರ್ಮ ಫಲ. ಬಹಳ ಅದ್ಭುತವಾದ ಒಂದು ವಿಷಯವನ್ನು ದಾಸರು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಅಬುಜ ಜಾಂಡೋದರನು ಬ್ರಹ್ಮಾಂಡವನ್ನು ತನ್ನ ಹೊಟ್ಟೆ ಒಳಗಿಟ್ಟುಕೊಂಡ ಪರಮಾತ್ಮನು ವಿಪಿನದಿ ದಂಡಕಾರಣ್ಯ, ಅಂದರೆ ರಾಮನ ಕಾಲಕ್ಕೆ ದಂಡಕಾರಣ್ಯ ಅಂತ ಒಂದು ಕಾಡಿನ ಪ್ರದೇಶ, ದಂಡಕ ಅಂತ ಹೆಸರದಕ್ಕೆ, ದಂಡಕಾರಣ್ಯ, ದಂಡಕ ಎಂಬ ಹೆಸರಿನ ಕಾಡಿನಲ್ಲಿ ಶಬರಿ ಎಂಬಂತಹ ಸಾಧಕಿಯ ಎಂಜಲನುಂಡ ಹಣ್ಣನ್ನು ಸ್ವೀಕರಿಸಿದ, ಗೋಕುಲ ದಬಲೆಯರ ಗೋಪಿಕಾ ಸ್ತ್ರೀಯರನ್ನು ಒಲಿಸಿದನು, ಸಂತೋಷಪಡಿಸಿದನು. ಋಷಿಪತ್ನಿಯರು, ಋಷಿಗಳ ಹೆಂಡಂದಿರು ಕೊಟ್ಟ ಅನ್ನ, ಭಕ್ತಿಪೂರ್ವಕವಾಗಿ ಕೊಟ್ಟ ಅನ್ನವನ್ನು ಸುಭುಜ ಅಂದರೆ ತನ್ನ ಸ್ವಾಕ್ಯ ರಸ ಅಂತಿದೆ, ಅಂದರೆ ತನ್ನ ರೂಪ ಅಂತರ್ಥ, ರಸ ಶಬ್ದಕ್ಕೆ ರೂಪ ಅಂತರ್ಥ. ಇಲ್ಲಿ ಪರಮಾತ್ಮ ತನ್ನ ರೂಪವನ್ನು ಮಾತ್ರ ಸ್ವೀಕರಿಸುವ ಪರಮಾತ್ಮನು ತಾನೇ ಸ್ವತಃ ಭುಂಜಿಸಿದ, ಅಂದರೆ ಊಟ ಮಾಡಿದ. ಸ್ವರಮಣ ಅಂದರೆ ಸ್ವಯಂ ತಾನು ತನ್ನಲ್ಲೇ ತಾನು ಸಂತೋಷ ಪಡ್ತಾನೆ, ಅವನಿಗೆ ಇನ್ನೊಬ್ಬರ ಅಪೇಕ್ಷೆ ಬೇಡ, ಅವನೊಬ್ಬನೇ ಇದ್ರೂ ಖುಷಿಯಾಗಿರ್ತಾನೆ ಅಂತಿದ್ದಾರೆ ಅಭಿಪ್ರಾಯ. ಅವನೇನು ಮಾಡ್ದ ಅಂದರೆ ಕುಬುಜೆ ಕೊಟ್ಟ, ಅಂದರೆ ಕುಬ್ಜೆ ಕೊಟ್ಟ, ಗಂಧಕ್ಕೆ ಒಲಿದ, ಮೆಚ್ಚಿದನು. ಮುನಿಗಣ ಋಷಿಗಳ ಸಮೂಹದಿಂದ, ವಿಬುಧ ಜ್ಞಾನಿಗಳಿಂದ ಸೇವಿಸಲ್ಪಡುವ ಪರಮಾತ್ಮನು ನಾವು ಸಮರ್ಪಿಸಿದ ಕರ್ಮದ ಫಲಗಳನ್ನು ಬಿಡುವನೆ, ಸ್ವೀಕರಿಸದೇ ಬಿಡುತ್ತಾನೆ, ಖಂಡಿತ ಸ್ವೀಕರಿಸ್ತಾನೆ. ಬಹಳ ಅದ್ಭುತವಾದ ಒಂದು ವಿಷಯವನ್ನು ದಾಸರು, ಒಂದು ವಿಮರ್ಶೆ ಇದೆ ಇಲ್ಲಿ, ನಾವು ಅದನ್ನು ಗಮನಿಸಬೇಕಾಗತ್ತೆ. ಏನದು ಅಂದರೆ ಅನೇಕ ಉದಾಹರಣೆಗಳನ್ನು ಕೊಡ್ತಾ ಹೋಗ್ತಾರೆ ದಾಸರಲ್ಲಿ. ಮೊದಲ ಉದಾಹರಣೆ, ನಾವು ದೇವರಿಗೆ ಊಟ ಮಾಡಿ ಕೃಷ್ಣಾರ್ಪಣಮಸ್ತು ಅಂತ ದೇವರಿಗೆ ಅರ್ಪಣೆ ಮಾಡ್ತೇವೆ. ದೇವರಿಗೆ ಈ ಊಟ ದೇವರಿಗೆ ಅಂತ ಲೆಕ್ಕ. ನಾವು ಕೊಡುವ ಚಿಕ್ಕ ಪುಟ್ಟ ತುತ್ತಿನ ಮೂಲಕ ದೇವರ ಹೊಟ್ಟೆ ತುಂಬುತ್ತೋ ಅಂತ ನಮಗೆ ಭಾವನೆ ಇರುತ್ತೆ. ದಾಸರಂದರು ಈ ಭಾವನೆ ಬರಲಿಕ್ಕೆ ಅವಕಾಶವೇ ಇಲ್ಲ ಅಂತ. ಯಾಕೆಂದರೆ ಇಡೀ ಜಗತ್ತನ್ನೇ, ಬ್ರಹ್ಮಾಂಡವನ್ನೇ ತನ್ನ ಹೊಟ್ಟೆ ಒಳಗೆ ಇಟ್ಟುಕೊಂಡಿದ್ದಾನೆ ಪರಮಾತ್ಮ. ನಾವು ಕೊಡುವ 1-2-3 ಕೈ ತುತ್ತು ನಮ್ಮ ಕೈ ಎಷ್ಟಿರುತ್ತೆ, ಇದರಿಂದ ಅವನು ಹೊಟ್ಟೆ ತುಂಬುತ್ತಾ ಇಲ್ಲ. ನಾವು ಕೊಟ್ಟಿದ್ದು ಸ್ವೀಕಾರ ಮಾಡುತ್ತಾನೆ, ಇದು ಅವನ ದೊಡ್ಡ ಕಾರುಣ್ಯ. ದೃಷ್ಟಾಂತ ಏನು ಅಂದರೆ, ಶಬರಿ ಎನ್ನುವ ಹೆಸರಿನ ಒಬ್ಬಳು ಬೇಡ ಜಾತಿಯ ಹೆಣ್ಣು ಮಗಳಿದ್ಲು, ದೊಡ್ಡ ಸಾಧಕಿ. ಕೃಷ್ಣ ಪರಮಾತ್ಮ ರಾಮನಾದಾಗ ಕಥೆ ಹೇಗಿದೆ ಅಂದರೆ, ಒಂದು ಹಣ್ಣನ್ನು ಅರ್ಧ ಕಚ್ಚಿ ಕೊಡ್ತಾಳೆ, ಪರಮಾತ್ಮ ಅದನ್ನು ತಿಂದ ಅಂತ. ದಾಸರ ಮಾತು ಹಾಗೆ ಕಾಣುತ್ತೆ, ವಿಪಿನದಿ ಶಬರಿ ಎಂಜಲ ನುಂಡು ಅಂತ. ವಸ್ತುತಃ ಇದಕ್ಕೆ ಬೇರೆನೇ ಅಭಿಪ್ರಾಯ ಹೇಳಿ. ಯಾಕೆಂದರೆ ಇಡೀ ರಾಮಾಯಣದಲ್ಲಿ ಗಮನಿಸಿದ್ರೆ ಶಬರಿ ರಾಮನಿಗೆ ಸೇವೆ ಮಾಡಿದ್ಲು ಅಂತಿದೆ ಹೊರತಾಗಿ ಹಣ್ಣು ಕೊಟ್ಲು ಆ ಥರದ್ದು ಯಾವುದೇ ಪ್ರಸಂಗ, ಅದು ಕಚ್ಚಿ ಹಣ್ಣು ಕೊಟ್ಲು ಅಂತ ಏನೂ ಇಲ್ಲವೇ ಇಲ್ಲ.
ಮತ್ತು ಹಾಗಾದರೆ ಏನಿದ್ರ ಅಭಿಪ್ರಾಯ ಅಂತಂದರೆ ನಾವು ಬಹಳ ಎಚ್ಚರಿಕೆಯಿಂದ ಈ ಭಾಗ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ವಸ್ತುತಃ ನಾವು ಊಟಕ್ಕೆ ಹಾಕ್ತೇವೆ ದೇವರಿಗೆ ಅಂತ ಭಾವಿಸೋಣ, ಆದರೆ ನಮ್ಮ ಮಟ್ಟ ಎಲ್ಲಿದೆ? ನಾವು ಅಶುದ್ಧರು. ಮಹಾಲಕ್ಷ್ಮಿ ಮುಖ್ಯ ಪ್ರಾಣದೇವರು ಯಾವ ಮಟ್ಟಿನ ಪವಿತ್ರರು ಆ ಮಟ್ಟಿನ ಪಾವಿತ್ರ್ಯತೆ ನಮಗಿಲ್ಲ. ನಾವು ಅಶುದ್ಧರು ಅನ್ನುವ ಸಂಕೋಚ ಮಾಡಿಕೊಳ್ಳಿಕ್ಕೆ ಅವಕಾಶ ಬೇಡ. ಯಾಕೆಂದರೆ ಅದಕ್ಕೆ ದೃಷ್ಟಾಂತ ಕೊಟ್ಟರು, ಈ ಶಬರಿ ಎಂಜಿಲು ಅಂತ. ಈ ಶಬರಿ ಇದ್ಲು, ಎಂಜಿಲು ಅಂದರೆ ಪ್ರಾಯ ಅವರಿಗೆಲ್ಲ ಕೈ ತೊಳೆದುಕೊಂಡು ಕೈಯೆಲ್ಲ ಮಣ್ಣಾಗಿರುತ್ತೆ. ನಾವಾದರೆ ಕೈ ತೊಳೆದುಕೊಂಡು ಪದಾರ್ಥ ತೊಳೆದು ಕೊಡ್ತೇವೆ. ಅವರು ಹಾಗೆ ಮಾಡಲಿಲ್ಲ. ಶಬರಿ ಕೈ ಮಣ್ಣಿತ್ತು, ಅದು ಹಣ್ಣಿತ್ತು, ಅದನ್ನು ಹಾಗೆ ತಂದು ಕೊಟ್ಟಲು. ಪರಮಾತ್ಮ ಅದನ್ನು ಸ್ವೀಕಾರ ಮಾಡಿದ. ಅಂದರೆ ಇದರ ಒಂದು ಮನೋಭಾವದ ಸಂಕೇತ. ನಾವು ಮಹಾಲಕ್ಷ್ಮಿ ಎಷ್ಟು ಶುದ್ಧರಲ್ಲ ಅಂತ ಹೇಳಿ ಸಂಕೋಚ ಬೇಡ. ನಮ್ಮ ಶಕ್ತಿಯನುಸಾರ ನಿಯಮ ಇಟ್ಕೊಂಡು ಅರ್ಪಣೆ ಮಾಡಿದ್ರೂ ಸಾಕು. ಶಬರಿ ಅವಳ ನಿಯಮಕ್ಕೆ ತಕ್ಕಂತೆ ಪರಮಾತ್ಮ ಹಣ್ಣು ಕೊಟ್ಟಾಗ ಹೇಗೆ ಸ್ವೀಕಾರ ಮಾಡಿದ್ನೋ ನಾವು ಕೊಟ್ಟದ್ದನ್ನು ಸ್ವೀಕಾರ ಮಾಡ್ತಾನೆ ಅಂತ ಹೇಳಲಿಕ್ಕೋಸ್ಕರ ಎಂಜಲ ನುಂಡು ಅಂತ ಒಂದು ಶಬ್ದ ಆಡಿದ್ದು. ಮತ್ತೊಂದು ಅಭಿಪ್ರಾಯವನ್ನು ಹೇಳ್ತಾರೆ. ಶಬರಿ ಎಂಜಲ ನುಂಡ ಅಂದರೆ ಯಾವುದೋ ಒಂದು ಕ್ಷುದ್ರ ಪದಾರ್ಥ, ಅಂದರೆ ಒಳ್ಳೆಯ ಪದಾರ್ಥ ಅಲ್ಲ, ಯಾವ ಹಣ್ಣೋ ಏನೋ ಕೊಟ್ಟಲು ಅದನ್ನು ಸ್ವೀಕಾರ ಮಾಡಿದ ಅಂತ ಇಷ್ಟೇ ಅಭಿಪ್ರಾಯ ಹೊರತು ಕಚ್ಚಿದ ಮಾಡಿದ ಅನ್ನೋದು ರಾಮಾಯಣದಲ್ಲೂ ಇಲ್ಲ. ಆದ್ದರಿಂದ ರಾಮಾಯಣದಲ್ಲಿ ಇಲ್ಲದೇ ಇರೋದು ದಾಸರ ಮಾತಿಗೆ ಅರ್ಥ ಮಾಡಬೇಕು ಅಂತೇನಿಲ್ಲ. ಮತ್ತು ಇದರ ಇನ್ನೊಂದು ಅಭಿಪ್ರಾಯವೂ ಇದೆ. ಯದನ್ನ ಪುರುಷೋ ಭವತಿ, ಮನುಷ್ಯ ಯಾವ ಅನ್ನ ಸ್ವೀಕಾರ ಮಾಡ್ತಾನೋ, ಶಾಸ್ತ್ರ ನಿಷಿದ್ಧವಾಗದ ಪದಾರ್ಥ ಮನುಷ್ಯ ಯಾವುದು ಸ್ವೀಕಾರ ಮಾಡ್ತಾನೋ ಅದನ್ನೇ ದೇವರಿಗೆ ಅರ್ಪಣೆ ಮಾಡಬೇಕು. ಸಾಮಾನ್ಯ ಈ ಪ್ರಾಂತ್ಯದಲ್ಲಿ ಅನ್ನ ಜಾಸ್ತಿ, ಅನ್ನ ಅರ್ಪಣೆ ಮಾಡ್ತಾರೆ. ಉತ್ತರ ಭಾರತದ ಕಡೆ ಹೋದರೆ ಈ ಗೋಧಿ ಹಿಟ್ಟಿನ ಪದಾರ್ಥ ಜಾಸ್ತಿ, ಅದು ಅರ್ಪಣೆ ಮಾಡ್ಬೋದು. ಹೀಗೆ ದೇವರಿಗೆ ಎಲ್ಲವನ್ನೂ ಅರ್ಪಣೆ ಮಾಡಬೇಕು ಅಂತ ತಾತ್ಪರ್ಯ. ಇನ್ನು ಗೋಪಿಕಾಸ್ತ್ರೀಯರಿದ್ದರು. ಅಂತಹ ಶ್ರೀಮಂತಿಕೆಯ ರೂಪ, ಜ್ಞಾನ, ದೊಡ್ಡ ಜ್ಞಾನವಂತರೇನಲ್ಲ, ಭಕ್ತಿ ಇತ್ತು. ಅವರು ಏನೇನು ಕೊಡ್ತಾ ಇದ್ರು ಅದನ್ನು ಸ್ವೀಕಾರ ಮಾಡಿ ಅವರಿಗೂ ಸಂತೋಷ ಉಂಟು ಮಾಡ್ತಾ ಇದ್ದ. ಇನ್ನೊಂದು ಪ್ರಸಂಗ ಬಂತು. ಪರಮಾತ್ಮಗೆ ಬಹಳ ಹಸಿವೆ ಆಗಿತ್ತು. ಆವಾಗ ಅನೇಕ ಜನ ಋಷಿಯ ಪತ್ನಿಯರು ಒಳ್ಳೊಳ್ಳೆ ಪದಾರ್ಥವನ್ನು ಸಿದ್ಧಪಡಿಸಿ ತಾನು ಸ್ವೀಕಾರ ಪರಮಾತ್ಮನಿಗೆ ಅರ್ಪಣೆ ಮಾಡಿದ್ರಂತೆ. ಅವನು ಹಾಲು, ಬೆಣ್ಣೆ, ಮೊಸರನ್ನು ಕದ್ದು ಸ್ವೀಕಾರ ಮಾಡ್ತಿದ್ದ ಪರಮಾತ್ಮ ತಾನು ಕೃಷ್ಣನಾದಾಗ. ಅಂಥವನು ಋಷಿಯ ಪತ್ನಿಯರು ಅವರಿಗೆ ತಕ್ಕಂತೆ ಸಿದ್ಧ ಮಾಡಿದ ಅನ್ನವನ್ನೂ ತಾನು ಸ್ವೀಕಾರ ಮಾಡಿದ. ಇನ್ನೊಂದು ಕೊಡ್ತಾರೆ ದೃಷ್ಟಾಂತ. ಇನ್ನೊಬ್ಬಳು 3 ಕಡೆ ದೇಹದಲ್ಲಿ ವಕ್ರತೆ ಉಳ್ಳ ಒಬ್ಬಳು ಹೆಣ್ಮಗಳಿದ್ದರು. ಅವಳೊಂದು ಗಂಧ ಕೊಟ್ಲಂತೆ. ಪರಮಾತ್ಮ ಎಂಥ ಸೌಭಾಗ್ಯ ಕೊಟ್ಟ ಅಂದರೆ ಅವಳನ್ನು ಮದುವೆ ಮಾಡಿಕೊಂಡು ಅವಳಲ್ಲೊಬ್ಬ ವಿಶೋಕ ಅನ್ನುವ ಹುಟ್ಟಿದ. ವಿಶೋಕ ಯಾರು ಅಂದರೆ ಭೀಮಸೇನನ ಸಾರಥಿ. ಪಂಚಪಾಂಡವರಲ್ಲಿ ಏನು ಭೀಮಸೇನ ದೇವರಿದ್ದಾರೆ ಎರಡನೆಯವರು, ಅವನ ಸಾರಥಿ. ಕುರುಕ್ಷೇತ್ರ ಯುದ್ಧದಲ್ಲಿ ಅನೇಕ ಜನ ಪ್ರಾಣ ಕಳೆದುಕೊಂಡ್ರು, ಇವನು ಮಾತ್ರ ಪ್ರಾಣ ಉಳಿಸಿದ್ದ, ಕೃಷ್ಣನ ಮಗ. ಹೀಗೆ ಪರಮಾತ್ಮ ಎಂತೆಂಥವರು ಕೊಟ್ಟದ್ದನ್ನು ತಾನು ಸ್ವೀಕಾರ ಮಾಡುತ್ತಾನೆ. ಇಂಥವನು ದೊಡ್ಡ ದೊಡ್ಡ ಸಾಧಕರು ಅವನ ಸೇವೆ ಮಾಡುತ್ತಾರೆ. ಅಂಥವನು ಸುಭುಜ ಅಂದರೆ ದುಷ್ಟರನ್ನು ಸಂಹಾರ ಮಾಡುವ ಭುಜವುಳ್ಳವನು. ನಾವು ಯಾವುದನ್ನೇ ಸ್ವೀಕಾರ ಮಾಡಿದ್ರು ಅದನ್ನು ಅವನು ಬಿಡ್ತಾನೆ, ಅವನು ಅದನ್ನು ಸ್ವೀಕಾರ ಮಾಡೇ ಮಾಡ್ತಾನೆ. ಇದು ಅವನ ಒಂದು ಕಾರುಣ್ಯಕ್ಕೆ ಒಂದು ಹಿಡಿದ ದೃಷ್ಟಾಂತ. ಅರಣ್ಯದಲ್ಲಿ ರಾಮ ಯಾರೋ ಕೊಟ್ಟಿದ್ದನ್ನು ಸ್ವೀಕಾರ ಮಾಡಿದ್ದ ಅಂದರೆ ಶಬರಿ ಕೊಟ್ಟಿದ್ದನ್ನು ಸ್ವೀಕಾರ ಮಾಡಿದ. ಕೃಷ್ಣನಿಗೆ ಅನ್ನವನ್ನು ಕೊಟ್ಟಿದ್ದು ಯಾರು ಅಂದರೆ ಋಷಿ ಪತ್ನಿಯರು ಕೃಷ್ಣನಿಗೆ ಅನ್ನವನ್ನು ಕೊಟ್ಟರು. ಕೃಷ್ಣ ಯಾರು ಕೊಟ್ಟ ಗಂಧವನ್ನು ಸ್ವೀಕಾರ ಮಾಡಿದ ಅಂದರೆ ಕುಬ್ಜೆ ಅಂದರೆ ಬಾಗಿದ್ದ ಅಂತ ಅರ್ಥ. ಅವಳಿಗೆ 3 ಕಡೆ ಬಾಗಿತ್ತು, ಅಂತಹ ತ್ರಿವಕ್ರೆ ಅಂತ ಹೆಸರು ಅವಳಿಗೆ. ಅವಳು ಕೊಟ್ಟ ಗಂಧವನ್ನು ಪರಮಾತ್ಮ ಸ್ವೀಕಾರ ಮಾಡಿದ ಅಂತಿಷ್ಟು ಈ ಪದ್ಯ. ಇದಾದ ಮೇಲೆ ಸರಿ, ಪರಮಾತ್ಮ ನಾವು ಕೊಡೋದ್ರಿಂದ ಅವನಿಗೇನಾದರೂ ಸುಖ ಆಗುತ್ತೆ ಅಂತ ಪ್ರಶ್ನೆ ಬರಬಹುದು. ಅದಕ್ಕೂ ಭಾಳ ಚೆನ್ನಾಗಿ ಉತ್ತರ ಕೊಡ್ತಾರೆ ದಾಸರು. ಗಣನೆ ಇಲ್ಲದ ಪರಮ ಸುಖ ಸದ್ಗುಣಗಳಂಗಳ ಲೇಷಕ್ಕೆ ಎಣೆಯೆನಿಸದು ರಮಾಬ್ಜ ಭವಶಕ್ರಾದಿಗಳ ಸುಖವು ಉಣು ತುಣುತ ಮೈ ಮರೆದು ಕೃಷ್ಣಾರ್ಪಣವೆನಲು ಕೈಗೊಂಬ ನರ್ಭಕ
ಜನನಿ ಭೋಜನ ಸಮಯದಲ್ಲಿ ಕೈಯೊಡ್ಡುವಂದದಲ್ಲಿ ಗಣನೆ ಇಲ್ಲದ, ಲೆಕ್ಕವೇ ಇಲ್ಲದ ಪರಮ ಅಪ್ರಾಕೃತವಾದ ಸುಖ, ಆನಂದ ಮೊದಲಾದ ಸದ್ಗುಣಗಳ, ದೋಷ ಇರದ ಗುಣಸಮೂಹಗಳ ಲೇಸಕ್ಕೆ ಅದೊಂದೊಂದು ಅಂಶದಲ್ಲೂ ಕೂಡ ಅವನ ಒಂದು ಸುಖ ತೆಗೆದುಕೊಂಡ್ರೆ ಅದರಲ್ಲಿ 1% ಕೂಡ ರಮಾ, ಲಕ್ಷ್ಮೀದೇವಿ, ಅಬ್ಜ, ಬ್ರಹ್ಮದೇವರು, ಭವ, ರುದ್ರದೇವರು, ಶಕ್ರಾದಿಗಳ, ಇಂದ್ರನೇ ಮೊದಲಾದವರ ಸುಖವು, ಆನಂದವು ಎಣೆ ಎನಿಸದು, ಸಮಾನ ಎನಿಸುವುದಿಲ್ಲ. ಉಣುತುಣುತ ಪ್ರತಿಯೊಂದು ಆಹಾರವನ್ನು ಸ್ವೀಕರಿಸುವಾಗ ಮೈ ಮರೆತು, ಭಕ್ತಿಯಿಂದ ಮೈ ಮರೆತು ಕೃಷ್ಣಾರ್ಪಣವೆನಲು ಪರಮಾತ್ಮನಿಗೆ ಅರ್ಪಿಸಲು ಜನನಿ ತಾಯಿಯು ಭೋಜನ ಸಮಯದಿ ಊಟ ಮಾಡುವ ಕಾಲಕ್ಕೆ ಅರ್ಭಕ ಶಿಶುವು ಕೈಯೊಡ್ಡುವಂದದಲ್ಲಿ ಕೈ ಚಾಚುವಂತೆ ಕೈಕೊಂಬನು ಸ್ವೀಕರಿಸುತ್ತಾನೆ. ಸೂರ್ಯನ ಬೆಳಕಿನ ಮುಂದೆ ದೀಪದ ಬೆಳಕು ಎಲ್ಲಿಗೆ ಲೆಕ್ಕ? ಸೂರ್ಯನ ಬೆಳಕಲ್ಲಿ ಚೆನ್ನಾಗಿ ಕಾಣಲ್ಲ, ದೀಪದ ಬೆಳಕಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತ ಯಾರಾದರೂ ಹೇಳ್ತಾರ? ಇಲ್ಲ. ಹಾಗೆ ಪರಮಾತ್ಮ ನಾವು ಕೊಡೋದ್ರಿಂದ ಅವನಿಗೇನಾದರೂ ತೃಪ್ತಿ ಆಗುತ್ತಾ ಅಂದರೆ, ನಾವು ಅರ್ಪಣೆ ಮಾಡಿದರೆ ಒಂದು ಹೆಜ್ಜೆ ಮುಂದಿಟ್ಟು ಅವನು ಅದನ್ನು ಸ್ವೀಕಾರ ಮಾಡೋಕ್ಕೆ ತಯಾರಿಯಾಗಿರ್ತಾನೆ. ನಿತ್ಯ ತೃಪ್ತ, ಈಗ ಎಣಿಸಲಾಗದೇ ಇರುವ ಸುಖ ಅವನಿಗಿದೆ. ಅವನ ಸುಖಕ್ಕೆ ಹೋಲಿಸಿದರೆ ಅದರಲ್ಲೂ ಒಂದು ಅರ್ಧ ಭಾಗನೂ ಲಕ್ಷ್ಮೀದೇವಿ ಸುಖನೋ ಬ್ರಹ್ಮದೇವರ ಸುಖನೋ ಅವನ ಸುಖಕ್ಕೆ ಒಂದು ಅರ್ಧ ಭಾಗವೂ ಸಮಾನವಾಗಿಲ್ಲ. ಅಂತಹ ಸುಖವುಳ್ಳ ಪರಮಾತ್ಮ ನಾವು ಉಣ್ಣುವಾಗ ಮೈ ಮರೆತು ಕೃಷ್ಣಾರ್ಪಣ ಅಂತ ಹೇಳಿಬಿಟ್ರೆ, ಒಂದೊಂದು ತುತ್ತು ನಿನಗೆ ಅರ್ಪಣೆ ಅಂತ ಹೇಳಿಬಿಟ್ರೆ, ಭಕ್ತರು ನೀಡಿದ್ದನ್ನು ತಾನು ವೈಶ್ವಾನರ ರೂಪದಿಂದ ಸ್ವೀಕಾರ ಮಾಡ್ತಾನೆ. ಇದು ಅವನ ಕಾರುಣ್ಯ. ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಮಗು ಹೊಟ್ಟೆ ತುಂಬ ಊಟ ಮಾಡಿರುತ್ತೆ. ತಾಯಿ ಊಟ ಮಾಡುವಾಗ ಮಗು ತಾನೇ ಬಂದು ಅಮ್ಮ ಕೈ ಚಾಚಿ ಒಂದು ತುತ್ತು ಕೊಡು ಅಂತ ಹೇಗೆ ಕೇಳುತ್ತೋ ಹಾಗೆ ಪರಮಾತ್ಮ ಎಲ್ಲವೂ ಸಿಕ್ಕಾಗಿದೆ. ಆದರೂ ಮಗುವಿನ ತರಹ ನಾವು ಊಟ ಮಾಡುವಾಗ ನಾವೇನೇ ಮಾಡಿದ್ರೂ ಅದನ್ನು ತಾನು ಸ್ವೀಕಾರ ಮಾಡ್ತಾನೆ. ದೃಷ್ಟಾಂತದ ಒಂದು ಸ್ವಾರಸ್ಯ ಗಮನಿಸಬೇಕು. ಮಗು ಊಟ ಮಾಡಿದರೂ ಕೂಡ ಕೇವಲ ಪ್ರೀತಿಯಿಂದಾಗಿ ತಾಯಿಯ ಊಟ ಮಾಡುವ ಕೈ ಒಡ್ಡುವಂತೆ ಪರಮಾತ್ಮ ನಿತ್ಯ ತಪ್ಪಾದರೂ ನಮ್ಮ ಮೇಲಿನ ಭಕ್ತಿ ಗಮನಿಸಿ, ಭಕ್ತಿಯಿಂದಾಗಿ ನಾವು ಅವನ ಭಕ್ತರು ಅನ್ನೋ ಒಂದೇ ಕಾರಣಕ್ಕೆ, ಭಕ್ತಿ ಅಂದರೆ ನಾವು ಅವನಲ್ಲಿ ಮಾಡುವ ಪ್ರೇಮ, ಅದನ್ನು ಗಮನಿಸಿಕೊಂಡು ಪರಮಾತ್ಮ ಕಾರುಣ್ಯದಿಂದ ಹೀಗೆ ಮಾಡ್ತಾನೆ ಅಂತ ನಾವು ಒಂದು ಅಂಶ ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಶಬ್ದ ಒಂದು ಗಮನಿಸಿದ್ರೆ ಅಬ್ಜಭವ ಅಂತಿದೆ. ಅಬ್ಜಭವ ಅಂದರೆ ಅಬ್ಜ ಅಂದರೆ ಬ್ರಹ್ಮದೇವರು ಬಂದರು, ಜೊತೆಗೆ ವಾಯುದೇವರನ್ನು ಸ್ವೀಕಾರ ಮಾಡಬೇಕು. ಶಕ್ರಾದಿ ಅಂತಿದೆ. ಅಬ್ಜ ಅಂದರೆ ಬ್ರಹ್ಮದೇವರು, ವಾಯುದೇವರು. ಶಕ್ರಾದಿ ಅನ್ನೋದರಿಂದಾಗಿ ಇಂದ್ರದೇವರು, ರುದ್ರ ಮುಂತಾದವುಗಳನ್ನೆಲ್ಲ ಸ್ವೀಕಾರ ಮಾಡ್ತಾ ಹೋಗಬೇಕು. ಒಂದೊಂದು ಮಾತು ಇದೆ, ಕವಲೆ ಕವಲೆ ಗೋವಿಂದ ಅಂತ. ಒಂದು ಚಿಕ್ಕ ಒಂದು ಕೈಯಲ್ಲಿ ಪದಾರ್ಥ ಹಿಡಿದು ಸ್ವೀಕಾರ ಮಾಡುವಾಗಲೂ ಗೋವಿಂದ ಗೋವಿಂದ ಅನ್ನಬೇಕು ಅಂತ. ಅದನ್ನೇ ದಾಸರು ಸ್ವಲ್ಪ ವಿಭಿನ್ನವಾಗಿ ಸಂಗ್ರಹ ಮಾಡಿದರು. ತುಣುತ ಮೈ ಮರೆದು ಕೃಷ್ಣಾರ್ಪಣವನೆಲು ಅಂತ. ಪ್ರತಿಯೊಂದು ಚಿಕ್ಕ ಪದಾರ್ಥವನ್ನು ಕೂಡ ಬಾಯಿ ಒಳಗೆ ಹಾಕಿಕೊಳ್ಳುವಾಗ ಗೋವಿಂದ ಅಂತ ಸ್ಮರಣೆ ಮಾಡು ಅಂತಿದ್ದಾರೆ ಅಭಿಪ್ರಾಯ. ಮತ್ತು ದೇವರ ಸುಖದ ಸಮಾನತೆ ಯಾರ ಸುಖದಲ್ಲೂ ಇಲ್ಲ. ಅದಕ್ಕೆ ಒಂದು ತಾರತಮ್ಯ ಹೇಳ್ತಾ ಒಂದು ರಮ ಅಂದರು. ಲಕ್ಷ್ಮೀದೇವಿಯ ಸುಖ ದೊಡ್ಡದು, ನಂತರ ಅಬ್ಜ, ಅವಳಿಗಿಂತ ಚಿಕ್ಕದು ಸುಖ ಬ್ರಹ್ಮದೇವರು, ನಂತರ ಭವ ಅಂದರು, ರುದ್ರದೇವರು ಬಂದರು. ಬ್ರಹ್ಮದೇವರಿಗಿಂತ ಸ್ವಲ್ಪ ಸುಖ ಕಡಿಮೆ ಅದು ರುದ್ರದೇವರ ಸುಖ. ಅವರ ನಂತರ ಬಂದದ್ದು ಶಕ್ರ, ಅಂದರೆ ನಂತರದ ದೇವತೆಗಳು, ಇಂದ್ರ ಮುಂತಾದ ದೇವತೆಗಳು, ಅವರ ಸುಖ ಅದಕ್ಕಿಂತ ಕಡಿಮೆ. ಹೀಗೆ ಉಳಿದ ಎಲ್ಲ ಸುಖವೇ ವ್ಯತ್ಯಾಸ ಇದೆ, ಆದರೆ ಯಾರ ಸುಖವೂ ಪರಮಾತ್ಮನ ಸುಖಕ್ಕೊಂದು ಅಂಶದಲ್ಲೂ ಸಮಾನ ಅಲ್ಲ ಅಂತಿದ್ದಾರೆ ಒಟ್ಟಾರೆ ಅಭಿಪ್ರಾಯ. ಹೇಗೆ ನಾವು ಕೊಟ್ಟಿದ್ದನ್ನು ಅವನು ಸ್ವೀಕಾರ ಮಾಡಲಿಕ್ಕೆ ಬಹಳ ಉತ್ಸುಕತೆ ತೋರ್ತಾನೆ ಅಂತ ಒಬ್ಬರು ದಾಸರು ಹೀಗೊಂದು ಪ್ರಸಂಗ ವರ್ಣನೆ ಮಾಡ್ತಾರೆ. ಕೃಷ್ಣ ಚಿಕ್ಕವನಾಗಿದ್ದಾಗ
ಆ ಹೆಬ್ಬೆರಡು ಚೀಪ್ತಾ ಇದ್ದಂತೆ ಬಾಯಲ್ಲಿ ಇಟ್ಕೊಂಡು. ಚಿಕ್ಕ ಮಕ್ಕಳು ಮಾಡುವಂತ ಮಾಡ್ತಾ ಇದ್ದೆ. ಏನಿದು? ಅವರಂದರು, ಭಕ್ತರು ಏನು ಅನಂತ ಕರ್ಮಗಳನ್ನು ಕೃಷ್ಣಾರ್ಪಣ ಮಸ್ತು ಅಂತ ಅರ್ಪಣೆ ಮಾಡಿರ್ತಾರೋ ಆ ಕರ್ಮಗಳನ್ನು ಎಲ್ಲಿ ಅವನ ಪಾದಕ್ಕೆ ಅರ್ಪಣೆ ಮಾಡಿರ್ತಾರೆ. ಆದ್ದರಿಂದ ಏನು ಅವನ ಪಾದದಲ್ಲಿ ಅನಂತ ಕರ್ಮಗಳಿತ್ತು, ಕರ್ಮಗಳ ರುಚಿ ನೋಡಲಿಕ್ಕೋ ಏನೋ ಪರಮಾತ್ಮ ಬಾಯಲ್ಲಿ ಹೆಬ್ಬೆರಡು ಚೀಪಿದ ಅಂದರೆ ಕರ್ಮಗಳ ರುಚಿ ನೋಡಿದ ಅಂತ. ಇದು ನಾವು ಕಾಣ್ತೇವೆ ಲೋಕದಲ್ಲೂ. ಪ್ರೀತಿಯಿಂದ ತಾಯಿ ಮಕ್ಕಳಿಗೆ ಬಡಿಸಿರ್ತಾಳೆ. ಅದು ಉಪ್ಪು ಜಾಸ್ತಿ ಇರುತ್ತೋ ಖಾರ ಏನೇ ವ್ಯತ್ಯಾಸ ಇದ್ದರೂ ಹಾಗೆ ಏನೋ ನೋಡಿಯೋ ನೋಡದೆ ಇಲ್ಲಿ ಆಚೆ ಬರೀ ಸ್ವಲ್ಪ ಸರಿಸಿಬಿಟ್ರೆ ಸಂಕಟ ಆಗುತ್ತೆ. ಸ್ವಲ್ಪ ಆದರೂ ಅದನ್ನು ನೆಕ್ಕಿ ಸ್ವಲ್ಪ ಅದನ್ನು ತಿಂದು ಆಮೇಲೆ ಸ್ವಲ್ಪ ಸೈಡ್ ಮಾಡಿದ್ರು ಆಕ್ಷೇಪ ಮಾಡಿದ್ರು ತೊಂದರೆ ಇಲ್ಲ. ಹಾಗೆ ಪರಮಾತ್ಮ ನಾವು ಮಾಡುವ ಕರ್ಮವನ್ನು ಅವನು ಸ್ವೀಕಾರ ಮಾಡೇ ಮಾಡ್ತಾನೆ. ಇದು ಅವನ ಅದ್ಭುತವಾದ ಒಂದು ಕಾರುಣ್ಯ. ಲಕ್ಷ್ಮೀದೇವಿಯ ಸುಖ ಹೇಗಿದೆ ಅಂತ ವಿಚಾರ ಮಾಡಿದರೆ, ದೇವರ ಸುಖಕ್ಕೆ ಅನಂತಾನಂತ ಅಂಶ. ಎಷ್ಟೇ ಭಾಗ ಹಾಕಿದರೂ ಅದು ಸಮಾನವಾಗಲ್ಲ. ಒಂದು ಭಾಗಕ್ಕೆ ಸಮಾನವಾಗಿಲ್ಲ ಲಕ್ಷ್ಮೀದೇವಿಯ ಸುಖ. ಹಾಗಾದರೆ ಪರಮಾತ್ಮ ಹೇಗೆ ಸ್ವೀಕಾರ ಮಾಡ್ತಾನೆ ಅಂದರೆ, ತಾಯಿ ಊಟ ಮಾಡುವಾಗ ಅನ್ನವನ್ನು ಮಗು ಸ್ವೀಕಾರ ಮಾಡುವಂತೆ ಭಕ್ತರು ಕೃಷ್ಣಾರ್ಪಣ ಅಂತ ಕರ್ಮಗಳನ್ನು ಅರ್ಪಣೆ ಮಾಡಿದಾಗ ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಅಂತಿಷ್ಟು ಹೇಳಿ, ಈ ಪರಮಾತ್ಮ ಏನು ಸ್ವೀಕಾರ ಮಾಡಿದರೂ ಕೂಡ ಅವನಿಗೆ ಯಾವುದೇ ತರಹದ ದೋಷಗಳಿಲ್ಲ. ನಮ್ಗೆ ಇಲ್ಲಿ ಪ್ರಶ್ನೆ ಬರ್ಬೋದು. ಈಗ ಲಕ್ಷ್ಮಿಯೂ ಕೂಡ ಭೋಜನ ಮಾಡ್ತಾಳೆ, ಅವಳು ಅನೇಕ ಕೆಲಸ ಮಾಡ್ತಾಳೆ, ಅವಳು ಅದನ್ನು ಅರ್ಪಣೆ ಮಾಡ್ತಾಳೆ, ಅದನ್ನು ಸ್ವೀಕಾರ ಮಾಡೋದು ಸರಿ. ನಾವೆಲ್ಲ ದುಷ್ಟರಿರ್ತೇವೆ, ಎಷ್ಟೋ ದೋಷಗಳಿರುತ್ತೆ. ನಾವು ಮಾಡುವ ಕರ್ಮವನ್ನು ಅವನು ಸ್ವೀಕಾರ ಮಾಡಿಬಿಟ್ರೆ, ಅರ್ಪಣೆ ಮಾಡಿದರೆ ಅವನಿಗೆ ದೋಷ ಬರಬಹುದಾ ಅಂತ ಪ್ರಶ್ನೆ ಬಂದರೆ, ದಾಸರು ಮಹಾನುಭಾವರು ಬೆಂಕಿಯ ದೃಷ್ಟಾಂತ ಕೊಟ್ಟು ಪ್ರಶ್ನೆಗೆ ಉತ್ತರ ಕೊಡ್ತಾರೆ. 26ನೇ ಪದ್ಯ. ಜೀವಕೃತ ಕರ್ಮಗಳ ಬಿಡದೆ ರಮಾವರನು ಸ್ವೀಕರಿಸಿ ಫಲಗಳ ನೀವನಧಿಕಾರಾನುಸಾರದಲವರಿಗನವರತ ಪಾವಕನು ಸರ್ವಸ್ವ ಭುಂಜಿಸಿತ ವಿಕಾರವನೈದನೊಮ್ಮೆಗು ಪಾವನಕ್ಕೆ ಪಾವನವೆನಿಪ ಹರಿ ಉಂಬುದೇ ನರಿದು. ಬಹಳ ಅದ್ಭುತವಾಗಿ ಸರಳವಾದ ವಿಷಯವನ್ನು ದಾಸರಿಲ್ಲಿ ನಿರೂಪಣೆ ಮಾಡಿದ್ದಾರೆ. ಜೀವಕೃತ, ಜೀವರು ಮಾಡತಕ್ಕ ಕರ್ಮಗಳನ್ನು ಬಿಡದೆ, ಈ ಕರ್ಮವು ತುಚ್ಛ ಏನೂ ಇಲ್ಲ ಅಂತ ತಿರಸ್ಕಾರ ಮಾಡದೆ, ರಮಾವರನು ಲಕ್ಷ್ಮಿಯ ಪತಿಯಾದ ಪರಮಾತ್ಮನು ಸ್ವೀಕರಿಸಿ ತಾನೆಲ್ಲ ಕರ್ಮಗಳ ಸ್ವೀಕಾರ ಮಾಡಿ ಆ ಕರ್ಮಗಳ ಫಲಗಳನ್ನು ಅಧಿಕಾರಾನುಸಾರದಲ್ಲಿ ಜೀವರ ಯೋಗ್ಯತೆಗನುಸಾರವಾಗಿ ಅವರಿಗೆ ಆ ಜೀವರಿಗೆ ಅನವರತ ಯಾವಾಗಲೂ ಇವನು ಕೊಡುತ್ತಾನೆ. ದೃಷ್ಟಾಂತ ಕೊಡ್ತಾರೆ. ಹೇಗೆ ಅಂದರೆ, ಪಾವಕನು ಅಗ್ನಿಯು ಸರ್ವಸ್ವ ಎಲ್ಲವನ್ನು ಭುಂಜಿಸಿ ಸ್ವೀಕರಿಸಿ ತಾನು ಒಮ್ಮೆಗೂ ಎಂದಿಗೂ ವಿಕಾರವನ್ನು ಹೊಂದುವುದಿಲ್ಲ. ಅಂದಮೇಲೆ ಪಾವನಕ್ಕೆ ಜಗತ್ತಿನಲ್ಲಿ ಎಲ್ಲ ಪವಿತ್ರವಾದ ವಸ್ತುಗಳಿಗೆ ಪವಿತ್ರವನ್ನು ಕೊಡುವುದರಿಂದ ಪವಿತ್ರನೆಂದು ಕರೆಸಿಕೊಳ್ಳಲ್ಪಡುವ ಹರಿ ಈ ಪರಮಾತ್ಮನು ಉಂಬುದು ಜೀವರು ಅರ್ಪಿಸಿದ ಕರ್ಮಫಲಗಳನ್ನು ನಿರ್ವಿಕಾರವಾಗಿ ಸ್ವೀಕರಿಸ್ತಾನೆ. ಇದು ಏನರಿದು, ಏನು ಆಶ್ಚರ್ಯ. ಬಹಳ ಸರಳವಾದ ವಿಷಯವನ್ನು ಸ್ವೀಕಾರ ಮಾಡ್ತಾನೆ ಪರಮಾತ್ಮ. ಜೀವರು ಮಾಡುವ ಕರ್ಮ ತಾನು ಸ್ವೀಕಾರ ಮಾಡಿಯೇ ಮಾಡ್ತಾನೆ. ಅವರವರ ಯೋಗ್ಯತೆಗೆ ತಕ್ಕಷ್ಟೇ ಫಲಗಳನ್ನು ಕೊಡ್ತಾನೆ, ವ್ಯತ್ಯಾಸ ಮಾಡಲ್ಲ. ದೋಷ ಬರುತ್ತಲ್ವ ಅಂದರೆ, ಅಗ್ನಿ ಎಲ್ಲವನ್ನೂ ಸ್ವೀಕಾರ ಮಾಡುತ್ತೆ, ಅದಕ್ಕೇನು ದೋಷ ಉಂಟಾ? ಇಲ್ಲ. ಏನು ಹಾಕಿದರೂ ಅಗ್ನಿಯಲ್ಲಿ ಸುಟ್ಟು ಭಸ್ಮ ಆಗುತ್ತೆ, ಅದು ಬೂದಿ ಆಗುತ್ತೆ. ಹೇಗೆ ಅಗ್ನಿಗೆ ದೋಷ ಇಲ್ವೋ ಹಾಗೆ ಪರಮಾತ್ಮ ಅಗ್ನಿ ಹಾಗೆ. ಪವಿತ್ರವಾದ ವಸ್ತುಗಳಲ್ಲೇ ಪಾವಿತ್ರ್ಯ ಬಂದದ್ದೇ ಪರಮಾತ್ಮನಿಂದ. ಆದ್ದರಿಂದ ಅವನಿಗೆ ಪವಿತ್ರ ಅಂತ ಹೆಸರು. ಅಂತಹ ಪರಮಾತ್ಮನಿಗೆ ಏನೇ ಅರ್ಪಣೆ ಮಾಡಿದರೂ ಕೂಡ ಅವನಿಗೆ ಅದರಿಂದ ಯಾವುದೇ ದೋಷ ಇಲ್ಲ. ಆದ್ದರಿಂದ ಲಕ್ಷ್ಮೀ ಸ್ವೀಕಾರ ಮಾಡಿದ್ದನ್ನು ಲಕ್ಷ್ಮೀ ಮಾಡಿದ ಕರ್ಮಗಳನ್ನು ಅವನು ಸ್ವೀಕಾರ ಮಾಡ್ತಾನೆ, ನಾವು ಮಾಡುವ ಕರ್ಮಗಳನ್ನು ಸ್ವೀಕಾರ ಮಾಡ್ತಾನೆ. ಯಾವುದೇ ತರಹದ ವ್ಯತ್ಯಾಸಗಳಿಲ್ಲ.
ಇದು ಯಾಕೆ ದೇವರ ಚಿಂತನೆ ಮಾಡಬೇಕು? ಮತ್ತೊಂದು ಕಾರಣ ಕೊಡ್ತಾರೆ. ಬಡಿಸುವಾಗ ನಮಗೆ ಬಡಿಸಿದ್ದನ್ನು ಇನ್ನೊಬ್ಬರಿಗೆ ಬಡಿಸಿದ್ರೆ ಅದು ಒಂದು ಲೆಕ್ಕಕ್ಕೆ ಉಚ್ಚಿಷ್ಟ ಅಂತ ದೋಷ. ಆದರೆ ಪರಮಾತ್ಮನ ಸ್ಮರಣೆ ಮಾಡ್ತಾ ಇದ್ದರೆ ನಮಗೆ ಹಿಂದೆ ಹೇಳಿದ ಹಾಗೆ ಪುಣ್ಯ ಬರುತ್ತೆ ಅಂತ ಅದು ಮಾತ್ರ ಅಲ್ಲ, ನಮಗೆ ಬಡಿಸಿದ್ದನ್ನು ಇನ್ನೊಬ್ಬರಿಗೆ ಬಡಿಸಿದಾಗ ಏನು ದೋಷ ಬರುತ್ತೋ ಆ ದೋಷವು ಬರಲ್ಲ. ಆದ್ದರಿಂದ ದೇವರ ಸ್ಮರಣೆ ನಿರಂತರ ಮಾಡಬೇಕು ಅಂತಿದೆ. ಎಲ್ಲ ಒಂದು ದೇವರ ಒಂದು ಚಿಂತನೆ ವಿಧಾನವನ್ನು ದಾಸರು ಉಲ್ಲೇಖ ಮಾಡ್ತಾ ಬಂದರು. ಯಾವುದೋ ಒಂದು ಚಿಕ್ಕ ಪುಟ್ಟ ಕಾರಣಕ್ಕೆ ಅಶುದ್ಧಿ ಬರುತ್ತೆ ನಮಗೆ, ಅದನ್ನು ನಾವು ಅಪವಿತ್ರರು ಅಂತ ಲೆಕ್ಕ. ಆದರೆ ಅಗ್ನಿಗೆ ಏನು ತಿಂದರೂ ಕೂಡ ಅವನು ಏನೂ ಆಗಲ್ಲ, ಅಗ್ನಿ ಪವಿತ್ರ ಅಂತ ಲೆಕ್ಕ. ಆದರೆ ಆ ಅಗ್ನಿ ಒಳಗೆ ನಿಂತು ಅಗ್ನಿಗೂ ಪಾವಿತ್ರ ತಂದು ಕೊಟ್ಟವನು ಪರಮಾತ್ಮ. ಅಗ್ನಿಗಾದರೂ ಏನಾದರೂ ಹಾಕಿದರೆ ಅದರ ಸಂಪರ್ಕ ಆಗಲ್ಲ, ಶುದ್ಧ ಅಂತ ಲೆಕ್ಕ. ಪರಮಾತ್ಮನಿಗೆ ಏನೂ ಮಾಡಬೇಕು ಅಂತಿಲ್ಲ, ಅವನು ಒಂದು ಮುಟ್ಲಿ ಬಿಡಲಿ, ನಾವು ಕರ್ಮಾರ್ಪಣೆ ಮಾಡಲಿ ಬಿಡಲಿ, ಅವನು ಪಾವನಕ್ಕೆ ಪಾವನನಾಗಿಹನು ಅಂತ ಹೇಳೋ ಮೂಲಕ ಅಗ್ನಿ ಒಳಗಿದ್ದು ಅವನು ಪಾವಿತ್ರ್ಯ ಉಂಟು ಮಾಡ್ತಾನೆ. ಅದರಿಂದ ನಾವು ಕರ್ಮಾರ್ಪಣೆ ಮಾಡಲಿ ಬಿಡಲಿ, ಎಂದೆಂದೂ ಅವನಿಗೆ ಯಾವುದೇ ತರಹದ ದೋಷಗಳಿಲ್ಲ, ವಿಕಾರಗಳಿಲ್ಲ ಅಂತಿದ್ದಾರೆ ಅಭಿಪ್ರಾಯ. ಪರಮಾತ್ಮ ಜೀವರ ಕರ್ಮಗಳನ್ನು ಹೇಗೆ ಸ್ವೀಕಾರ ಮಾಡ್ತಾನೆ ಅಂದರೆ, ಇವರು ಮಾಡಿದ್ದು ಸರಿಯಿಲ್ಲ ಅಂತ ಇದು ಬಿಟ್ಟುಬಿಡೋಣ ಅಂತ ಒಂದು ತಿರಸ್ಕಾರ ಭಾವನೆ ಇಲ್ಲದೇನೆ ತಾನು ಸ್ವೀಕಾರ ಮಾಡ್ತಾನೆ. ಕರ್ಮಗಳ ಫಲವನ್ನು ಹೇಗೆ ಕೊಡ್ತಾನೆ ಜೀವರಿಗೆ ಅಂದರೆ, ಅವರ ಯೋಗ್ಯತೆಗೆ ಅನುಸಾರವಾಗಿ ಕರ್ಮಗಳ ಫಲ ಕೊಡ್ತಾ ಹೋಗ್ತಾನೆ. ಶ್ರೀ ಪರಮಾತ್ಮ ಕರ್ಮವನ್ನು ಸ್ವೀಕಾರ ಮಾಡ್ತಾನೆ. ಇದು ಇನ್ನೊಂದು ಅಭಿಪ್ರಾಯ. ಕರ್ಮ ಸ್ವೀಕಾರ ಮಾಡ್ತಾನೆ ಅಂದರೆ ಏನು ಅಂತ ಇಷ್ಟೇ ಅರ್ಥ ಮಾಡ್ಕೊಳ್ಬೇಕು. ಊಟ ಮಾಡಿದ್ವಿ, ಕೃಷ್ಣಾರ್ಪಣಮಸ್ತು ಅಂತಂದ್ವಿ. ಏನಿದ್ರ ಅಭಿಪ್ರಾಯ ಅಂದರೆ, ಪರಮಾತ್ಮ ಕರ್ಮಗಳನ್ನು ಸ್ವೀಕಾರ ಮಾಡ್ತಾನೆ ಅಂದರೆ ಅಭಿಪ್ರಾಯ, ಕರ್ಮದ ಒಳಗಿನ ಒಂದು ರೂಪ ಇರುತ್ತೆ, ಆ ರೂಪ ಪರಮಾತ್ಮನ ರೂಪ ಸೇರಿ ಒಂದಾಗತ್ತೆ ಅಂತ. ನಾವು ರೂಮಿನ ಬಾಗಿಲ ಒಳಗೆ ಹೋದಂತೆ ಈ ರೂಪ ಆ ರೂಪದ ಒಳಗೆ ಹೋಗಿ ಸೇರುತ್ತೆ. ಇದೆ ಕರ್ಮಗಳ ಅರ್ಪಣೆ ಸ್ವೀಕಾರ ಮಾಡೋದು ಅಂದರೆ. ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಮತ್ತೆ ಬರ್ತಾ ಇರುತ್ತೆ. ಪರಮಾತ್ಮ ಕರ್ಮಫಲಗಳನ್ನು ಸ್ವೀಕಾರ ಮಾಡಿಯೂ ಅಗ್ನಿ ಹೇಗೆ ಯಾವುದಕ್ಕೂ ಏನು ಹಾಕಿದರೂ ಅದಕ್ಕೆ ವಿಕಾರ ಇಲ್ವೋ, ಹಾಗೆ ಪರಮಾತ್ಮನಿಗೂ ವಿಕಾರ ಇಲ್ಲ ಅಂತ ಇಷ್ಟು ಪದಗಳ ಅಭಿಪ್ರಾಯ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ಪಾಠವನ್ನು ಪರಮಾತ್ಮನ ಪಾದಕರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಹರಯ ನಮಃ.